ಚಪ್ಪಲಿ ಹಾಕೊಂಡ್ ಬರ್ಬೋದಾ? ಗಮ ಗಮ ಅಂತಿದ್ಯಲ್ಲ ಸರಿ. ಇದು ನೋಡಿ ಗಾಯ್ಸ್, ತುಂಬಾ ಹಳೇದು ಆಯ್ತಾ. ನಮ್ಮ ಮನೆಗೆ ದೇವ್ರನ್ನ ಕರ್ಕೊಂಡ್ ಬಂದಿದ್ದೀವಿ. ಇದು ನೋಡಿ ಗಾಯ್ಸ್, ಇದೇ ನಮ್ಮ ಮನೇಲಿ ಇರುವಂತದ್ದು ಒಂದು ಹಳೇದು ಟ್ರೆಜರಿ. ದುಡಿಬೇಕು, ಇನ್ನು ಏನಾದ್ರು ಮಾಡ್ಬೇಕು. ಬಟ್ ಇಲ್ಲಿ ನೋಡ್ತಿರ್ಬೋದು ತುಂಬಾ ಜನ ಸೇರ್ಕೊಂಡವ್ರು. ಏನಕ್ಕೆ ಅಂತಂದ್ರೆ ಎಷ್ಟೋ ಅಡಿಕೆ ಸಸಿಗಳು ಸುಟ್ಟೋದಂಗ ಆಗ್ಬಿಟ್ಟಿದೆ. ನಮ್ಮ ಮನೆನ ಚಿಕ್ಕದಾಗ ಒಂದ್ ರೌಂಡ್ ನಿಮಗೆ ತೋರಿಸ್ಕೊಡ್ತೀನಿ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವ್ಲಾಗ್. ಗೈಸ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ನಾನು ನಮ್ಮ ಊರಿಂದ, ನಮ್ಮ ಹೊಲದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ನಮ್ಮ ಹೊಲ. ಇದು ಕಂಪ್ಲೀಟ್ ಏನ್ ಕಾಣಿಸ್ತಿದೆ, ಇದು ನಮ್ಮ ಹೊಲ. ಸೊ ಇಲ್ಲಿ ಇವಾಗ ಸದ್ಯಕ್ಕೆ ನಾವು ಹಾಕ್ಸಿರುವಂತದ್ದು ಶುಂಠಿ. ಅಂದ್ರೆ ನಾವು ಹಾಕಿಲ್ಲ, ಸೊ ಲೀಸಿಗೆ ಕೊಡ್ತಾರೆ ಅಂತ ಹೇಳ್ತಾರಲ್ವಾ, ಬೇರೆಯವ್ರು ಹಾಕಿರೋದು, ನಾವು ಲೀಸಿಗೆ ಕೊಟ್ಟಿರೋದು. ನಾವ್ ಇದ್ರ ಮಧ್ಯೆ ಸೊ ತೆಂಗಿನ ಸಸಿಗಳು ಹಾಕಿದೀವಿ. ಲೈಕ್ ನೋಡ್ತಿರ್ಬೋದು ನೀವು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ. ಹಂಗೆ ಅಡಿಕೆ ಸಸಿಗಳು ಹಾಕಿದೀವಿ, ಅಡಿಕೆ ಸಸಿ ಹಾಕಿ ಕೊಟ್ಟಿದೀವಿ. ಏನಾಗಿದೆ ಗಾಯ್ಸ್ ಅಂದ್ರೆ ಅಡಿಕೆ ಸಸಿ, ಎಷ್ಟೋ ಅಡಿಕೆ ಸಸಿಗಳು ಸುಟ್ಟೋದಂಗ ಆಗ್ಬಿಟ್ಟಿದಾವೆ, ಏನೋ ರೋಗ ಬಂದು. ನೋಡಿ ಇದು ಏನ್ ರೋಗ, ಏನ್ ಮಾಡ್ಬೇಕು ಇದಕ್ಕೆ ಗೊತ್ತಿಲ್ಲ. ತುಂಬಾ ಹಂಗಾಗಿದಾವೆ. ಈ ಎಸ್ಪೆಷಲಿ ಈ ಟ್ರಂಚ್ ತರ ಹಾಕಿದೀವಲ್ವಾ, ಇದ್ರ ಒಳಗಡೆ ಇರೋ ಸಸ್ಯಗಳು ಒಂದ್ ಲೈನ್ ಪೂರ್ತಿ ಹಂಗೆ ಆಗೋಗಿದೆ. ನೋಡಿ ಇಲ್ಲೆಲ್ಲ ಸುಟ್ ತರ ಹೋಗ್ಬಿಟ್ಟಿದ್ದೇವೆ. ಏನಾಗಿದೆ ಅಂತ ಗೊತ್ತಿಲ್ಲ, ಇವಾಗ್ಲೇ ಹಾಕ್ಸಿದ್ದು. ಕೆಲವೊಂದೊಂದ್ ಕಡೆ ಚೆನ್ನಾಗಿದ್ದಾವೆ, ಬಟ್ ಕೆಲವೊಂದೊಂದ್ ಕಡೆ ಅಂತೂ ಫುಲ್ ಕಂಪ್ಲೀಟ್ ನೋಡ್ರಿ, ಫುಲ್ ಸುಟ್ಟೋಗ್ಬಿಟ್ಟಿದೆ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಒಂದ್ 2-3 ಸಲ ಔಷಧಿನ ಹೊಡ್ಸಿದ್ವಿ, ಬಟ್ ಸ್ಟಿಲ್ ಗೊತ್ತಾಗ್ತಿಲ್ಲ. ಯಾರಿಗಾರು ಏನಾದ್ರು ಗೊತ್ತಿರೋ ಯಾಕೆ ಹಂಗಾಗಿದೆ ಅಂತ ಗೊತ್ತಿರೋ ಕಮೆಂಟ್ ಹಾಕಿ. ಅಂಡ್ ಏನಪ್ಪ ಏನಕ್ಕೆ ಊರಿಗೆ ಬಂದೆ ಅಂತನಾ, ಒಂದ್ ಸ್ವಲ್ಪ ಕೆಲಸ ಇತ್ತು. ಸೊ ಹಂಗಾಗಿ ನಿನ್ನೆ ನೈಟ್ ಹೊರಟ್ಬಿಟ್ಟು ಬೆಳಗಿನ ಜಾವ ಊರಿಗೆ ಬಂದೆ. ಮಲ್ಕೊಂಡು ಇವಾಗ ಫ್ರೆಶ್ ಅಲ್ಲಿ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಹಂಗೇನೆ ಹೊಲ ನೋಡ್ಬೇಕು ಅಂತ ಅನಿಸ್ತು. ತುಂಬಾ ದಿನ ಆಗೋಗಿತ್ತು, ಬಂದಿರಲಿಲ್ಲ. ಸೊ ಅದಕ್ಕೆ ಬಂದೆ. ಸೊ ಅಡಿಕೆ ಸಸಿಗಳು ಹಿಂಗಾಗಿದ್ದಾವೆ ನೋಡಿ, ಸ್ವಲ್ಪ ಬೇಜಾರಾಗ್ತಿದೆ. ಆಲ್ಮೋಸ್ಟ್ ಇಲ್ಲಿ 1 ಎಕರೆ ಇದೆ ಗೈಸ್. ಇದು 1 ಎಕರೆಗೆ ಒಂದು 450, 480, 500 ಸಸಿನೇನೋ ಹಾಕಿದ್ವಿ. ಅದರಲ್ಲಿ ಒಂದು 100, 150, 200 ಅಡಿಕೆ ಸಸಿವರೆಗೂ ಈ ತರ ಆಗೋಗಿದೆ. ಕೆಲವೊಂದೊಂದು ಚೆನ್ನಾಗಿದೆ, ಬಟ್ ಕೆಲವೊಂದೊಂದು ಹಿಂಗಾಗಿದೆ ನೋಡ್ರಿ. ಇಲ್ಲಿ ಕೆಲವೊಂದೊಂದು ಚೆನ್ನಾಗಿದೆ, ಏನಾಗಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದು ಕೆಲವೊಂದೊಂದು ಚೆನ್ನಾಗಿದೆ, ಕೆಲವೊಂದೊಂದು ಫುಲ್ಲು ಏನೋ ಸುಟ್ಟೋದಂಗೆ ಆಗೋಗ್ಬಿಟ್ಟಿದೆ. ಏನಕ್ಕೆ ಅಂತ ರೀಸನ್ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಇವರು ಶುಂಠಿ ಕಿತ್ಕೊಂಡು ಆದ್ಮೇಲೆ ತಿರ್ಗಾ ಮತ್ತೆ ಯಾವ್ಯಾವ್ದು ಹೋಗಿದೆ ಅದನ್ನ ರಿಪ್ಲೇಸ್ ಮಾಡಿ ಹೊಸವು ಹಾಕಿ ಏನೋ ಒಂದು ಮೇಂಟೈನ್ ಮಾಡಬೇಕು. ಸದ್ಯಕ್ಕೆ ಇವಾಗ ಈ ಜಮೀನ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಈ ಶುಂಠಿದು ಮುಗ್ದಾದ್ಮೇಲೆ ನೆಕ್ಸ್ಟ್ ಡೆವಲಪ್ ಮಾಡಬೇಕು. ಏನ್ ಮಾಡ್ಬೋದು ಇಲ್ಲಿಗೆ, ಅಂಡ್ ನೋಡೋಣ, ಯೋಚನೆ ಮಾಡೋಣ ಏನ್ ಮಾಡ್ಬೋದು ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇವಾಗ ಇಷ್ಟೇನೆ. ಸೊ ಮನೆಗೆ ಹೋಗೋಣ. ನಮ್ಮ ಮನೆ ತೋರಿಸ್ಕೊಡ್ತೀನಿ ಇವತ್ತು ನಿಮಗೆ ಈ ವ್ಲಾಗಲ್ಲಿ. ಅಂಡ್ ಮನೇಲಿ ದೇವ್ರುಗಳು ಬಂದಿದ್ದಾವೆ, ಸ್ವಲ್ಪ ದೇವ್ರ ಕಾರ್ಯ ಇದೆ, ಕೆಲಸ ಇದೆ, ಇವತ್ತು ಪೂಜೆ ಇದೆ, ಅದನ್ನ ಮುಗಿಸ್ಕೊಳ್ಳೋಣ. ಅಂಡ್ ನೋಡ್ತಾ ಇರಿ ವ್ಲಾಗ್ನ, ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ. ಗೈಸ್ ವ್ಯೂ ನೋಡಿ ಗೈಸ್, ವ್ಯೂ ಹಕ್ಕಿಗಳು ಕೂಗುವಂಥದ್ದು. ಹಳ್ಳಿ ಒಂಥರ ಪೀಸ್ಫುಲ್ ಆಗಿ ಸಕ್ಕದಾಗಿರುತ್ತೆ. ಈ ತರ ಏನೋ ವಾತಾವರಣ ನೋಡಿನೇ ತುಂಬಾ ತಿಂಗಳುಗಳಾಗೋಯ್ತು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಬೆಂಗಳೂರಲ್ಲಿ ಬೆಳಿಗ್ಗೆ ಎದ್ರೆ ಗಾಡಿಗಳು, ಸಂಜೆ ಆದ್ರೆ ಗಾಡಿಗಳು, ಟ್ರಾಫಿಕ್, ಅಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು. ಬಟ್ ಹಳ್ಳಿಗೆ ಬಂದ ನೋಡ್ರಿ ಏನ್ ಬ್ಯೂಟಿಫುಲ್ ಆಗಿರೋ ಹೆಂಗ್ ಕಾಣಿಸ್ತಿದೆ ನೋಡಿ ಗೈಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ನೈಸ್ ಅಲ್ಲ. ಗ್ರೀನರಿ. ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ, ಬಟ್ ಏನ್ ಮಾಡೋದು, ದುಡಿಬೇಕು, ಇನ್ನು ಏನಾದ್ರು ಮಾಡ್ಬೇಕು, ಜೀವನದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಸೆಟ್ಲ್ ಆಗ್ಬೇಕು. ಅವಾಗ ಹಳ್ಳಿ ಕಡೆ ಬಂದ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಬೋದು. ಇವಾಗ ಸದ್ಯಕ್ಕೆ ಮಳೆಗಳಿಲ್ಲ, ಪ್ರಾಪರ್ ಮಳೆ ಬರ್ತಿಲ್ಲ. ಸೊ ಈಸಿ ಅಂತೂ ಇಲ್ಲ, ಕಷ್ಟ ಇದೆ. ಬಟ್ ಹಂಗಂತ ಮಾಡಕ್ ಆಗಲ್ಲ ಅಂತಾನೂ ಅಲ್ಲ. ನಾನು ಇವಾಗ ಸದ್ಯಕ್ಕೆ ಬೆಂಗಳೂರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಬೆಂಗಳೂರು ಇವಾಗ ನನಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಸೊ ಅಲ್ಲೇ ಏನಾದ್ರು ಮಾಡ್ಬೇಕು, ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡ್ಬೇಕು ಅಂತ ಒಂದು ಕನಸು. ಸೊ ಅದ್ರ ಕಡೆನೆ ಪ್ರಯತ್ನ ಪಡ್ತಿದೀವಿ. ನೋಡೋಣ ಏನಾಗುತ್ತೆ. ಅದ್ರ ಜೊತೆಗೇನೆ ಇಲ್ಲಿ ಮನೆ ಕಡೆನೂ ಊರ್ ಕಡೆನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ, ಜಮೀನ್ ಸ್ವಲ್ಪ ಡೆವಲಪ್ ಮಾಡೋಣ. ಇಲ್ಲಿ ಬಂದು ಸೆಟ್ಲ್ ಆದ ಕಾಲದಲ್ಲಿ ಆಲ್ರೆಡಿ ರೆಡಿ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವಾಗ ಬಂದು ಡೆವಲಪ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಸ್ಲೋ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡಿಕೆ ಸಸಿ, ತೆಂಗಿನ ಸಸಿ ಎಲ್ಲ ಹಾಕ್ಸಿದೀವಿ. ಸೊ ನೋಡೋಣ ನೆಕ್ಸ್ಟ್ ಏನ್ ಮಾಡ್ಬೋದು. ಇದನ್ನ ಶುಂಠಿ ಕಿತ್ಕೊಂಡಾದ್ಮೇಲೆ ಏನ್ ಮಾಡ್ಬೋದು ಯೋಚನೆ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಸದ್ಯಕ್ಕೆ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಏನೇನ್ ಮಾಡ್ತೀನಿ ಅಂತ ಹೇಳ್ತೀನಿ. ನಮ್ಮ ಮನೇನ ಚಿಕ್ಕದಾಗ ಒಂದು ರೌಂಡು ನಿಮಗೆ ತೋರಿಸ್ಕೊಡ್ತೀನಿ. ಹೋಮ್ ಟೂರ್ ಅಂದರೆ ಕಂಪ್ಲೀಟಾಗಿ ತೋರ್ಸೋಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ಚಿಕ್ಕದಾಗ ಒಂದು ರೂಮು, ಹಾಲು, ಲೈಕ್ ಹೆಂಗಿರುತ್ತೆ ಅದನ್ನು ನಾನು ತೋರಿಸ್ಕೊಡ್ತೀನಿ. ಬನ್ನಿ ಲೆಟ್ಸ್ ಗೋ, ಹೋಗೋಣ. ಸೊ ಗಾಯ್ಸ್ ಇವಾಗ ಮನೆ ರೀಚ್ ಆದೆ ಬಂದು. ಬಟ್ ಇಲ್ಲಿ ನೋಡ್ತಿರ್ಬೋದು ತುಂಬಾ ಜನ ಸೇರ್ಕೊಂಡವ್ರು. ಏನಕ್ಕೆ ಅಂತಂದ್ರೆ DKC ಸರ್ CM ಆಗಿರೋದಕ್ಕೆ ಹೊಸ್ದಾಗೆ ಫಸ್ಟ್ ಇಂದ ಫ್ರೀ ಎಲೆಕ್ಟ್ರಿಕಲ್ ಏನಿತ್ತು ಅದಕ್ಕೆ ಅರ್ಜಿ ಮತ್ತೆ ಕೇಳ್ತಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಅರ್ಜಿ ಫಿಲ್ ಮಾಡ್ತಿದ್ದಾರೆ. ಸೊ ಈ ತರ ಒಂದು ಅರ್ಜಿ. ಈ ಅರ್ಜಿಗೆ ಸೊ ಇಲ್ಲಿ ನಿಮ್ ಫೋಟೋ ಹಾಕಿ ನಿಮ್ಮ ಡೀಟೇಲ್ ನ ಫಿಲ್ ಮಾಡಿ, ಬ್ಯಾಕ್ ಗ್ರೌಂಡ್ ಸ್ವಲ್ಪ ಏನೇನ ಇದೆ ಇದೆಲ್ಲ ನೋಡ್ಕೊಂಡು ಫಿಲ್ ಮಾಡ್ರಿ.
200 ಯೂನಿಟ್ಸ್ ಅಕ್ಷರ ಬರುತ್ತೆ, ಫ್ರೀ ಬರುತ್ತೆ. ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಆಗೋಗುತ್ತೆ ಅದು. ಸೊ ಅದನ್ನೇ ಎಲ್ಲ ಫುಲ್ ಬ್ಯುಸಿಯಾಗಿ ಮಾಡ್ತಾ ಇದ್ದಾರೆ ಇಲ್ಲಿ. ಸಂತದೊಂದು ಫೋಟೋ ನೋಡು, ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ? ಇಲ್ಲಿ ಫ್ರೀ ಕರೆಂಟು ಅದು ಫಾರಂ ಫಿಲ್ ಅಪ್ ಮಾಡ್ತೀನಿ. ಏನ್ ಮಾಡ್ತೀನಿ ಈಗ ನೀನು? ಸುಮ್ನೆ ಹಂಗೆ ವಿಡಿಯೋ ಮಾಡ್ಕೊತೀವಿ. ಸಾಕ್ಷಿಗೆ ನಾಳೆ ದಿನ ಅವತ್ತೆ ಫ್ರೀಯಾಗಿ ಬರ್ಲಿಲ್ಲ ಅಂತಾರೆ ಕರೆಂಟು. ಸಂತದು. ಸೊ ಗೈಸ್, ಇವಾಗ ಇದು ನಮ್ಮ ಮನೆ ಹೊರಗಡೆಯಿಂದ ಈ ತರ ಕಾಣಿಸುತ್ತೆ. ಅವ್ನ ಮನೆ ಮುಂದೆ ಬೈಕು. ಸೊ ಇದು ಬೆಂಗಳೂರಲ್ಲಿ ಇತ್ತು ಇಷ್ಟು ದಿನ. ಸೊ ಇವಾಗ ಅದನ್ನ ಊರಿಗೆ ತಗೊಂಡ್ ಬಂದಿದ್ದೀವಿ. ಸ್ಟಾರ್ ಸಿಟಿ ನಮ್ಮ ಫಸ್ಟ್ ಬೈಕ್ ಅದು. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಕತ್ಲಾಗ್ಬಿಟ್ಟೈತೆ, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. 7 ಗಂಟೆ 7:15 ಆಲ್ರೆಡಿ. ಲೈಟ್ ಹಾಕೋಣ. ಸೊ ಇದು ಎಂಟ್ರಿ ಆದ್ರೆ ಫಸ್ಟ್ ಸಿಗುವಂತ ಜಾಗ. ಸೊ ಎಲ್ಲಿ ಸ್ವಲ್ಪ ಏನು ರಾಗಿ ಲೈಕ್ ಧಾನ್ಯಗಳು ಲೈಕ್ ಆತರ ನಾವೇನ್ ಬೆಳಿತೀವಿ ಅದನ್ನ ಇಟ್ಕೊಂಡಿದೀವಿ. ಹಾಸಿಗೆಗಳು ಸ್ವಲ್ಪ ಇದೆ. ಸೋಫಾ ಸೆಟ್ ಯಾಕೆ ಇಲ್ಲಿ ಹೊರಗಡೆ ಹಾಕಿದೀವಿ ಅಂತಂದ್ರೆ ಇವತ್ತು ಮನೆಗೆ ದೇವ್ರನ್ನ ಕರ್ಕೊಂಡ್ ಬಂದಿದೀವಿ. ಸೊ ಹಂಗಾಗಿ ಇಲ್ಲಿ ಸೋಫಾ ಸೆಟ್ ಇತ್ತು, ಅದಕ್ಕೆ ದೇವ್ರು ಕರ್ಕೊಂಡ್ ಬಂದಿರೋದ್ರಿಂದ ಸೋಫಾ ಸೆಟ್ ತೆಗೆದು ಇಲ್ಲಿಗೆ ಹಾಕಿದೀವಿ. ಅಂಡ್ ಇದೊಂದು ಚಿಕ್ಕದು ಸ್ಪೇಸು ಓಕೆನಾ, ಕೂತ್ ಮಾತಾಡೋದಕ್ಕೆಲ್ಲ. ಇದು ಇರಲಿಲ್ಲ ಮುಂಚೆ. ಇದನ್ನ ರೀಸೆಂಟ್ ಆಗಿ ನಾವು ಒಂದು 5-6 ವರ್ಷದ ಹಿಂದ್ಗಡೆ ಕಟ್ಸಿದ್ದು. ಸೊ ಇಲ್ಲೊಂದು ಈ ಕಡೆ ಬಂದ್ರೆ ಹಂಗೆ ಒಂದು ರೂಮ್ ಇದೆ. ರೂಮು ಒಂದು ಬೀರು ಇಟ್ಕೊಂಡಿದೀವಿ. ಸ್ವಲ್ಪ ಬಟ್ಟೆ ಇವಾಗ ತಾನೆ ಬಂದ್ವಲ್ಲ ನಾವು, ಅದೇ ಬಿಚ್ಚಾಕಿರೋದು ಒಂದು ದಿವಾನ್ ಕಾಟು. ಸೊ ಇಲ್ಲಿ ಬೂಸಾಗಿ ಲೈಕ್ ಆ ಥರ ಇಟ್ಕೊಂಡಿದ್ವಿ. ಒಂದು ಚಿಕ್ಕ ರೂಮ್ ಇದು. ಸೊ ಬಂದರೆ ಉಳ್ಕೊಳೋದಕ್ಕೆ ಒಂದು ರೂಮು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಸ್ನಾನದ ಮನೆಯೂ ಇಲ್ಲೇ ಇದೆ. ಓಕೆ, ಇದು ಸ್ನಾನದ ಮನೆ. ಇದು ಅಷ್ಟು ಚಿಕ್ಕದಾಗಿ ಒಂದಿದೆ. ಇದು ತೊಟ್ಟಿ ಅಂತ ಕರಿತಾರೆ, ಹಳ್ಳಿ ಕಡೆ ಇರುತ್ತೆ. ಸೊ ಬೆಂಗಳೂರಲ್ಲಿ ಇವಾಗ ಈ ಥರದ್ದಿಲ್ಲ, ಇಲ್ಲಿ ಹಳ್ಳಿ ಕಡೆ ಇರುತ್ತೆ. ಸೊ ಹಂಗೆ ಇಲ್ಲೊಂದು ಡೋರ್ ಇದೆ. ಡೋರ್ ಓಪನ್ ಮಾಡಿದ್ರೆ ಇಲ್ಲಿಂದ ದನಿ ಮನೆ ನಮ್ಮದು. ದನ ಕಟ್ಟ ಹಾಕುವಂಥ ಜಾಗ. ಇದನ್ನ ದೋಣಿ ಅಂತ ಕರೀತಾರೆ ಗಾಯ್ಸ್. ದೋಣಿ ಮೀನ್ಸ್ ಹುಲ್ಲು ಹಾಕುವಂಥದ್ದು ನನಗೆ, ಓಕೆನಾ. ಸೊ ಅಲ್ಲೊಂದು ಡೋರ್ ಇದೆ. ಹೊರಗಡೆಯಿಂದನೂ ಡೈರೆಕ್ಟ್ ಎಂಟ್ರಿ ಕೊಡ್ಬೋದು. ಸೊ ಒಳಗಡೆಯಿಂದನೂ. ಸೊ ಲೈಕ್ ಹಿಂಗಿದೆ. ಸೊ ಸಿಂಪಲ್ ಆಗಿ ಈಸಿಯಾಗಿ ತೋರಿಸ್ತೀನಿ. ತುಂಬ ಏನು ಡೆಪ್ತಾಗಿ ಏನು ತೋರ್ಸೋಕೆ ಹೋಗಲ್ಲ. ನಿಮಗೊಂದು ಐಡಿಯಾ ಬರುತ್ತೆ ಅವಾಗ ಹೆಂಗಿರುತ್ತೆ ಹಳ್ಳಿ ಮನೆಗಳು ಹೆಂಗಿರುತ್ತೆ, ಲೈಕ್ ಹೆಂಗೆ ಇದು ಮಾಡ್ತಿರ್ತಾರೆ ಅನ್ನೋ ಥರ. ಓಕೆ, ಹಂಗೆ ಇಲ್ಲಿಂದ ಎಂಟ್ರಿ ಆದರೆ ಸೊ ಇದು ಹಾಲು, ಓಕೆನಾ. ಹಾಲಿಂದ ಲೆಫ್ಟ್ ಸೈಡಿಗೆ ಹೋದರೆ ಇಲ್ಲೊಂದು ಚಿಕ್ಕ ರೂಮ್ ಇದೆ. ಸೊ ಇಲ್ಲೂ ಸ್ವಲ್ಪ ಐಟಮ್ ಅದು ಇದು ಇಟ್ಕೊಂಡಿದ್ದೀವಿ. ಸೊ ಇಲ್ಲೊಂದು ಟಿವಿ ಸ್ಟ್ಯಾಂಡ್ ಇತ್ತು. ಇದು ನೋಡಿ ಗೈಸ್, ಇದೇ ನಮ್ಮ ಮನೇಲಿರುವಂಥದ್ದು ಒಂದು ಹಳೇದು ಟ್ರೆಜರಿ. ಸೊ ಲಾಕರು. ಸೊ ಇದ್ರೊಳಗಡೆ ಏನಿಲ್ಲ, ಹೆಂಗಿದೆ ತೋರಿಸ್ತೀನಿ. ಹೆಂಗೆ ಓಪನ್ ಮಾಡೋದಿದನ್ನ ಸರ್ಕಸ್ ಮಾಡಿದೆ. ಇದ್ರೊಳಗಡೆ ಸ್ವಲ್ಪ ಅವು ನಮ್ದು ಬುಕ್ಸು, ಏನಾದ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಲೈಕ್ ಆ ಥರದಾಗ ಇಟ್ಕೊಂಡಿದ್ದೀವಿ. ನೋಡಿ ಇಲ್ಲೊಂದು ಲಾಕರ್ ಇದೆ, ಇದೊಂದು ಕಂಪಾರ್ಟ್ಮೆಂಟು. ಆ್ಯಂಡ್ ಇಲ್ಲಿ ಕೆಳಗಡೆ ಕಂಪಾರ್ಟ್ಮೆಂಟು. ಇದು ಲಾಕ್ ಹಾಕೊಂಡ್ಬಿಟ್ಟೈತೆ ನಮ್ಮಮ್ಮ. ಇದ್ರದಕ್ಕೆ ನಮ್ಮಮ್ಮನ ಹತ್ರ ಇರುತ್ತೆ. ಸೊ ಇದೊಂದೇ ಹಳೇದು ಆಸ್ತಿ, ತಾತ ಅವ್ರು ಬಿಟ್ಟೋಗಿರೋ ಆಸ್ತಿ ಅಂತಂದ್ರೆ ಇದೆ. ಬಟ್ ಏನು ಗಟ್ಟಿ ಇದೆ ಗೊತ್ತಾ, ಏನು ದಪ್ಪ ಇದೆ ಗೊತ್ತಾ. ಲಿಟ್ರಲಿ ಫುಲ್ ಕಬ್ಬಣ ಇದು, ಓಕೆನಾ. ಹೆಂಗಿದೆ ಇಲ್ಲಿ ನೋಡಿ, ಡೋರ್ ಇದು ಇಷ್ಟು ದಪ್ಪ ಇದೆ ಡೋರ್. ಅವಾಗಿನ ಕಾಲ ಲಾಕ್ ನೋಡಿ ಹೆಂಗಿದೆ. ಅಯ್ಯಪ್ಪ, ನಮ್ಮ ಅಜ್ಜನ ಆಸ್ತಿ ಗಾಸಿದು, ನಮ್ಮ ತಾತ ಬಿಟ್ಟಾಗಿರೋ ಆಸ್ತಿ. ಬಟ್ ಸರಿಗಿದೆ ಮಾತ್ರ ಗೇಜ್ ಇದು, ಸಕ್ಕತ್ತಾಗಿದೆ. ಇದೇ ಥರದ್ದು ಯಾರ ಮನೇಲಿದ್ರೆ ಕಮೆಂಟ್ ಹಾಕಿ. ನಮ್ಮ ಮನೇಲಿದೆ ಇದೊಂದೇನೆ ಹಳೇ ಕಾಲದ್ದು ಒಂದು. ನಮ್ಮ ಮನೇಲಿ ಏನಾದ್ರು ತೋರಿಸ್ಬೋದು ನಿಮಗೆ ಏನೋ ಗೊತ್ತಿಲ್ಲದಿರೋದು ಅಂತಂದ್ರೆ ಇದು ಟ್ರೆಜರಿ. ಆ್ಯಂಡ್ ಇಲ್ಲೊಂದು ಚಿಕ್ಕದಾಗೆ ಏನು ಹೇಳ್ತೀವಿ ವಾಲ್ಡ್ರೋಬ್ ಥರ ಇದೆ, ಲೈಕ್ ಇಲ್ಲಿ ಬಟ್ಟೆ ಇಟ್ಕೊಂಡಿರ್ತೀವಿ. ಆ್ಯಂಡ್ ಇದೊಂದು ಚಿಕ್ಕ ರೂಮ್ ಅಷ್ಟೇ, ಓಕೆನಾ. ಅದಾದ್ಮೇಲೆ ಬನ್ನಿ ಹೋಗೋಣ. ಸೊ ಇದು ಹಾಲಿಂದ ಅಲ್ಲೊಂದು ಟಿವಿ ಇದೆ. ಮುಂಚೆ ಒಂದು ಚಿಕ್ಕ ಟಿವಿ ಇತ್ತು. ಸೊ ಇವಾಗ ರೀಸೆಂಟಾಗಿ ಒಂದು 2-3 ವರ್ಷ ಆಯಿತು ಟಿವಿ ತಂದಿರೋದು. ಇಲ್ಲಿ ಒಂದು ಫ್ರಿಡ್ಜು, ಇಲ್ಲೊಂದು ಸೋಫಾ ಸೆಟ್ಟು, ಇಲ್ಲಿರೋ ಸೀಟ್ಗಳು ಅಲ್ಲಿದ್ದಾವೆ. ಸದ್ಯಕ್ಕೆ ನಮ್ಮ ಮನೆಗೆ ದೇವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಹಂಗೆ ಎಂಟ್ರಿ ಆದರೆ ಹಾಲು. ನಮ್ಮಮ್ಮ ಏನೋ ಮಾಡ್ತಿದ್ದಾರೆ, ಈರುಳ್ಳಿ ಹೆಚ್ಚುತ್ತಿದ್ದಾರೆ. ಏನು ಮಾಡ್ತಿದ್ದೀಮ್ಮ? ಸೋಯಾ ಜಂಕ್ಸ್ ಮಾಡ್ತಿದ್ದಾರೆ, ಪ್ರೋಟೀನ್ಗೋಸ್ಕರ. ಹೀಟ್ ಹೆಲ್ದಿ ಗೈಸ್. ಸೊ ಇಲ್ಲಿ ಚಿಕ್ಕದಾಗ ಒಂದು ದೇವ್ರ ಸೆಟಪ್ ಮಾಡ್ಕೊಂಡಿದ್ದೀವಿ, ದೇವ್ರ ಪೂಜೆ ಮಾಡೋದಕ್ಕೆಲ್ಲ ದೇವ್ರ ಮನೆ ಥರ. ಆ್ಯಂಡ್ ಇಲ್ಲಿ ಒಲೆ, ಸೌದೆ ಒಲೆ. ಎಷ್ಟು ಜನ ಗೊತ್ತಿಲ್ಲ, ಸೌದೆ ಒಲೆಯಲ್ಲಿ ಇವಾಗಲೂ ನಮ್ಮಮ್ಮ ಮಾಡ್ತಾರೆ ಅಪರೂಪಕ್ಕೆ ಒಂದೊಂದು ದಿನ. ಸೊ ಇಲ್ಲಿ ಮಿಕ್ಸಿ ಇಟ್ಕೊಂಡಿದ್ದೀವಿ. ಲೈಕ್ ಒಳಕಲ್ ನೋಡಿ ಗೈಸ್, ಮುಂಚೆ ಅದರಲ್ಲೇನೆ ತೋರಿಸ್ತೀನಿ. ಒಳಕಲ್ ಇದು, ಇದರಲ್ಲೇ ಮುಂಚೆ. ಇವಾಗೆಲ್ಲ ಮಿಕ್ಸಿಲಿ ಏನೇನೆಲ್ಲ ಯೂಸ್ ಮಾಡ್ತಿರೋ ಗೊತ್ತಾ, ಖಾರ ರುಬ್ಬಕ್ಕೆಲ್ಲ ಮುಂಚೆ ಅದರಲ್ಲೇ ಮಾಡ್ತಿದ್ದು ಒಳಕಲ್ಲಲ್ಲಿ. ಸೊ ಇಲ್ಲಿ ಒಂದು ಗ್ಯಾಸ್ ಸೆಟಪ್ ಇದೆ ಚಿಕ್ಕದಾಗಿ, ಆ್ಯಂಡ್ ನಮ್ಮ ಕಿಚನ್ ಸೆಟಪ್ ಇದೆ. ಓಕೆ, ಸದ್ಯಕ್ಕೆ ಇವಾಗ ಸೋಯಾ ಚಂಕ್ಸ್ ರೆಡಿ ಆಗ್ತಿದೆ, ತಿನ್ನುವ ಆಮೇಲೆ ಬನ್ನಿ. ಅದಾದಮೇಲೆ ಇನ್ನೊಂದು ಎಲ್ಲ ನೀವು ತುಂಬ ಜನ ನೋಡಿರ್ತಿರಲ್ಲ ಗೊತ್ತಿಲ್ಲ, ಅಟ್ಟ ಅಂತಾರೆ ಗೊತ್ತಾ ಹಳ್ಳಿ ಕಡೆ. ಮೇಲು ಆಗೋದಕ್ಕೆ ಜಾಗ. ಆಮೇಲೆ ಲೈಟ್ ಮೇಲದ ಎಲ್ಲಿದೆ ಲೈಟು?
ಅದು ಬಲ್ಪ್ ಹೋಯ್ತದು ಹಾಕಿಲ್ಲ. ಆನ್ ಆಗಲ್ವ ಈಗ? ಸೊ ಗೈಸ್ ಬನ್ನಿ, ಬ್ಯಾಟ್ರಿ ಇದೆಯಾ? ಬ್ಯಾಟ್ರಿ ಅದು ಹೋಯ್ತು ಬ್ಯಾಟ್ರಿ. ಬ್ಯಾಟ್ರಿನೂ ಹೋಯ್ತಂತೆ. ಸರಿ ಹಂಗೆ ಫ್ಲಾಶ್ ಲೈಟ್ ಎಲ್ಲ ತೋರಿಸ್ತೀನಿ ಮನೆಗೆ. ಸಿ ಇಲ್ಲಿ ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗೋದಕ್ಕೆ, ಬನ್ನಿ ಹೋಗುವ. ಸಿ ಅಟ್ಟ ಇದು ಸಿ ಗೈಸ್, ಇಲ್ಲಿ ಒಂದು ಸ್ಪೇಸ್ ಇದೆ ಅಟ್ಟ ಅಂತ. ಇಲ್ಲಿ ಈ ಕಾಯಿಗಳು ಅದು ಇದು ಹಾಕೊಳೋದು, ಮನೆದು ಏನಾದ್ರು ಎಕ್ಸ್ಟ್ರಾ ಐಟಮ್ಸ್ಗಳನ್ನ ಇಟ್ಕೊಳೋದು ಇದ್ರ ಮೇಲ್ಗಡೆ. ಇದು ನೋಡಿ ಗೈಸ್ ತುಂಬಾ ಹಳೆ ಇದು ಆಯ್ತಾ. ಅಮ್ಮ ಇದೇನಮ್ಮ ಇದರದ್ದು, ಇದು ಮಡಕೆ ಹೆಸರು ಮರ್ತೋಗ್ಬಿಡೈತೆ. ರಾಗಿ ಎಂತ ಕೊಂಬೆ ಕೊಂಬೆ ಅಂತ ಕೊಂಬೆ ಅಂತ ಕರೀತಾರೆ ಗೈಸ್. ಇದು ನಿಮ್ ಕಡೆ ಏನಂತ ಕರೀತಾರೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಹೇಳಿ. ಕೊಂಬೆ ಅಂತ ಕರೀತಾರೆ. ಇದಕ್ಕೆ ಮುಂಚೆ ರಾಗಿಗಳನ್ನ ಹಾಕಿ ಇಡ್ತಾ ಇದ್ರು. ಇವಾಗ ಸದ್ಯಕ್ಕೆ ಫುಲ್ ಧೂಳಾಗಿ ಹೋಗ್ಬಿಟ್ಟಿದೆ, ಏನೂ ಹಾಕಿಲ್ಲ. ಸೊ ಮುಂಚೆ ರಾಗಿನ ತುಂಬ್ತಿದ್ವಿ ಇದರಲ್ಲಿ. ಇನ್ನು ಈ ಕಡೆ ಬಂದ್ರೆ ಅದು ನಮ್ಮ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರ ಮನೆ. ಸೊ ಹಿಂಗೆ ನಾವು ನಮ್ಮ ಟೋಟಲ್ 4 ಜನ ಅಣ್ತಮ್ಮಗಳು, ನಮ್ಮ ತಾತಾರು, ನಮ್ಮ ಅಪ್ಪಂದಿರಲ್ಲ. ಸೊ ಎಲ್ಲರೂ ಸೇರಿ ಡಿವೈಡ್ ಮಾಡ್ಕೊಂಡಿರೋ ಮನೆ ಇದು. ಸೊ ಇಲ್ಲೇ ಎಲ್ಲರಿಗೂ ಡಿವೈಡ್ ಭಾಗ ಮಾಡಿ 4 ಜನಕ್ಕೂ ಇಲ್ಲೇ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲೊಂದು ಕಿಟಕಿ ಇದೆ, ಇಲ್ಲಿಂದ ಹೊರಗಿನ ವ್ಯೂ. ಸೊ ಇದಿಷ್ಟು ಗೈಸ್ ನಮ್ಮ ಊರಿನ ಮನೆ. ಚಿಕ್ಕದಾಗಿ ಹೇಳಿದ್ದೀನಿ. ಸೊ ಏನು ಅನಿಸ್ತು ನೋಡಿ ಕಮೆಂಟ್ ಹಾಕಿ. ಅಂಡ್ ಅದ್ರದ್ದು ಏನಿದೆ ಹೆಸರು ಕಮೆಂಟ್ ಹಾಕಿ. ಅಂಡ್ ಇಲ್ಲೂ ಸ್ವಲ್ಪ ಸ್ಪೇಸ್ ಇದೆ ಮೇಲೆ, ಅಡಿಗೆ ಮನೆ ಮೇಲೆ ಅಟ್ಟ ಅಂತ ಹೇಳ್ತೀವಲ್ವ ಅದು. ಅಡಿಕೆ ದಬ್ಬೆ. ಇಲ್ಲಿಗೆ ಮೇಲೂ ಮಡಕೆಗಳು, ಹಳೆ ಮಡಕೆಗಳು ಆ ತರದ ಇಟ್ಕೊಂಡಿದೀವಿ. ನಮ್ಮ ಅಪ್ಪ ಬಂದ್ರು. ಸೊ ಟಿವಿ ಕರೆನ್ಸಿ ಖಾಲಿ ಆಗೋಗ್ಬಿಟ್ಟಿದೆ ಗೈಸ್. 4 ದಿನದಿಂದ ನನ್ನ ತಮ್ಮ ಹೇಳ್ತಾನೆ ಇದ್ದಾನೆ ಅವನಿಗೆ, ನನ್ನ ಫ್ರೆಂಡಿಗೆ, ಅವ್ನು ಹಾಕ್ತೀನಿ ಅಂತಂದ್ರು. ಆಗ್ತಾನೆ ಇಲ್ಲ ಅಂತ ಅನ್ಕೊಳ್ಳಿ. ಸೊ ಇದಿಷ್ಟು ಇವಾಗ ನೋಡಿರಲ್ಲ, ಇದು ನಮ್ಮ ಮನೆ ಚಿಕ್ಕದಾಗಿದೆ. ಸೊ ಇವಾಗ ಏನ್ ತೋರಿಸಿದೀನಿ ಎಕ್ಸಾಕ್ಟ್ ಹೆಂಗೆ ತೋರಿಸಿದೀನಿ. ನೋಡುವ, ಮುಂದೆ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಕಟ್ತೀನಿ ಚೆನ್ನಾಗಿ. ಅದನ್ನು ಕೂಡ ಹೋಮ್ ಟೂರ್ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಇರೋದು ನಮ್ಮ ಮನೆ, ಹಳ್ಳಿಯ ಮನೆ ಹಿಂಗಿದೆ. ಸೊ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಏನು ಎತ್ತ ಅಂತ. ಇವಾಗ ಬಂದ ನೋಡ್ರಿ ಪೂಜಾರಿ ಕೈ ತೋರ್ಸ ನೋಡ್ರಿ ಹೆಂಗ್ ತೋರಿಸ್ತಾನೆ. ದೇವ್ರ ಪೂಜೆ 7:30 ಹೊರಡಿಸ್ಬೇಕು, ದೇವ್ರು ಹೊರಡಿಸ್ಬೇಕು ಗೈಸ್ ಇವಾಗ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀವಿ. ಪೂಜೆ ಮಾಡಿ ಹೂವು ತಂದಿದ್ದೀವಿ, ಬಾಳೆಹಣ್ಣು ತಂದಿದ್ದೀವಿ. ಸದ್ಯಕ್ಕೆ ದೇವ್ರನ್ನ ರೆಡಿ ಮಾಡೋಣ, ಪೂಜೆ ಮಾಡೋಣ. ಸೊ ನೋಡ್ತಾ ಇರಿ, ತೋರಿಸ್ತೀನಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಸೊ ಗೈಸ್ ಇವಾಗ ನಾನು ಮತ್ತೆ ನಮ್ಮ ಸುನಿ ಇಷ್ಟೊತ್ತಲ್ಲಿ ಹಲಸಿನ ತಗೊಂಡೋಗಿ ಬಂದಿದ್ದೀವಿ. ತುಂಬಾ ದಿನ ಆಗೋಯ್ತು ಹಲಸಿನ ತಿಂದು. ಸೊ ಅದಕ್ಕೆ ಒಂದು ಹಲಸಿನ ತಗೊಂಡೋಗೋಣ ಅಂತ ನೋಡ್ರಿ ಇಷ್ಟೊತ್ತ ರಾತ್ರಿಲಿ ಇಲ್ಲಿ ಬಂದಿದ್ದೀವಿ. ಸುತ್ತ ನೋಡ್ರಿ ಏನಿಲ್ಲ, ಎಲ್ಲ ಫುಲ್ ಕತ್ಲೆ. ಬನ್ನಿ ಅಲ್ಲಿ ನೋಡ್ರಿ ದೇವ್ರನ್ನ ಹೊರಡಿಸ್ಬೇಕು. ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ 8 ಗಂಟೆ 8:40 ಆಲ್ರೆಡಿ ಟೈಮ್. ಬಂದಿದ್ದೀವಿ ಇಲ್ಲಿ, ಬನ್ನಿ ಹೋಗೋಣ. ಯಾಕೆ ತೋಟ ನಮ್ಮೂರವ್ರದೇನೆ ಕಟ್ ಮಾಡಿ ಇಟ್ಟಿಲ್ಲ. ಆಹಾ ಯಾವ್ದು ಹಣ್ಣು ಐತೆ? ಇದೆ ಹಣ್ಣು ಆಯ್ತಾ? ಎಲ್ಲ ಒಂದೇ ಸ್ಪೀಡ್ ಬರ್ತವಲ್ಲ. ಇದೇನು ಹಿಂಗಾಗಿತ್ತಲ್ಲ, ಕೆಟ್ಟೋಯ್ತಾ? ಬೇಡ ನೋಡಿ ಬಿಡಿ. ಚೆನ್ನಾಗಿ ಹಣ್ಣಾಯ್ತಾ? ಒಂದು ಸಿಕ್ತು ಹಲಸಿನ. ಹೋಗ್ಬಿಟ್ಟು ಇವಾಗ ಕಟ್ ಮಾಡ್ಬಿಟ್ಟು ಹಂಗೆ ಪ್ರಸಾದ ಮಾಡಿ ಅಲ್ಲೂ ಎಲ್ಲರೂ ಇದ್ದಾರೆ, ಎಲ್ಲರೂ ತಿನ್ಬೋದು. ಅಷ್ಟೇನಲ್ಲ ಹಾಕೋದು ನೋಡ್ರಿ. ಮುಂಚೆ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ ಊರಲ್ಲಿದ್ದಾಗ. ಹೋಗೋದು ಇವ್ರ ತೋಟದಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಕೀಳೋದು, ಎತ್ಕೊಂಡ್ಬರೋದು ಚೆನ್ನಾಗಿತ್ತು. ಇವಾಗ ಬೆಂಗಳೂರು ಬಿದ್ಮೇಲೆ ಸ್ವಲ್ಪ ಕಮ್ಮಿ ಆಗೈತೆ. ಬನ್ನಿ ಇವಾಗ ಹೋಗ್ಬಿಟ್ಟು ಆಲ್ರೆಡಿ ಅವನ ಹೋಯ್ತು, ಹೋಗೋಣ ಬನ್ನಿ ಮನೆ ಹತ್ರ. ಎಲ್ಲರೂ ಕಾಯ್ತಿದ್ದಾರೆ. ಹೇ ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಸೊ ಎಲ್ರು ಊಟ ಮಾಡ್ತಿದೀವಿ. ಸೋಯಾ ಚಂಕ್ಸು, ರೈಸು, ಎಲ್ಲರಿಗೂ ಇವತ್ತು ಪ್ರೋಟೀನು. ಯಾಕೆ ನಗಾಡ್ತೇವ್ ರೀತಿ ಪಾಪ. ಪನ್ನೀರ್ ತಿಂತೀಯಾ? ಗುಡ್. ಸೊ ಹಾಕಮ್ಮ. ಇವಾಗ ಊಟ ಮುಗಿಸಿ ತಿರ್ಗಾ ಮತ್ತೆ ನೈಟು ಬೆಂಗಳೂರು ಹೊರಡ್ಬೇಕು. ಮೀನ್ ಮಾಡ್ಕೊಂಡ್ ಬರ್ಬೇಕಾಯ್ತು ನೀನು. ಇಲ್ಲಿದ್ದರು ಕೂಡ ಮಾಡ್ಬಿಡ್ರಿ. ಗಡ್ಡೆ ಎಲ್ಲ ಒಳಗೆ ಹೋಯ್ತವಿ. ಗಡ್ಡೆ ಪಳಿಗೆ ಹೋಗ್ತದೆ, ಕೌಳು ಹೊಳಿಕೋಬೇಕು ಅಷ್ಟೇ. ಗದ್ದ ಎಲ್ಲ ಹೋಗ್ತು ಒಳ್ಳೆ ಮಕ್ಕಳ ಇದೇ ಕಡೆನೇ ಇಲ್ಲ. ಸಾಕು ಹಿಂಗೆ ಇರ್ಬೇಕು, ಜಾಸ್ತಿ ದಪ್ಪ ಆಗ್ಬಾರ್ದು. ಇಲ್ಲ ಇರೋದ ಹಂಗ ಸುಮ್ನೆ ದಪ್ಪ ಆಗ್ಬಾರ್ದು ಜಾಸ್ತಿ. ಇದಕ್ಕೆ
ಈಗ ಫುಡ್ಡಿಗೂ ಅದಕ್ಕೂ ಸಾಕು. ಅವಾಗಿಂದ ಹಂಗೆ ನೋಡಿ ಹಂಗೆ ಇರ್ಬೇಕು. ದಪ್ಪ ಹಿಂಗ್ ನೋಡಿ ಸಾಕು, ಹಿಂಗ್ ಆಗ್ತೀವಿ. ಅದು ಹಂಗಂದ್ರೆ ಹಂಗಾಗಿ ಹಿಂಗ ಆಯ್ತು. ಸರಿ guys, ಹೋಗ್ಬೇಕಾದ್ರೆ ಸಿಗ್ತೀನಿ. ರೈಸ್ ಇಲ್ಲ, ರೈಸ್ ಕಮ್ಮಿ ಅಲ್ಲ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಮೊಟ್ಟೆ ತಿನ್ನೋದಿಲ್ಲ ಭಾರಿ ಕಷ್ಟ. ಅಂದ್ರೆ ಇದಕ್ಕೆ ನಾವು ಸ್ವಲ್ಪ ಆರ್ಡರ್ ಮಾಡ್ತೀವಿ. ಆರ್ಡರ್ ಅಂದ್ರೆ ಟಮಾಟೆ ಹಣ್ಣು, ಪನ್ನೀರು, ಮೊಟ್ಟೆ, ಎಲ್ಲ ತರಕಾರಿ ಎಲ್ಲ ಹಾಕಿ ಪಲ್ಯ ತರ ಮಾಡಿ ಅದೇ ಮೀಲು. ಬಾಳ ಗೋಳಿಗೆ ಕಾಣೋ ದರ್ಶನ. ಅಣ್ಣ ಹೆಂಗೆ ತಮ್ಮ ಹಂಗೆ ಇರ್ಬೇಕು ತಾನೆ, ಒಳ್ಳೆ ಸರಿ ಆತಪ್ಪ. ಅವ್ ಚೆನ್ನಾಗಿದ್ದು ತಮ್ಮ ಇದಾದ್ರೆ ವೀಕ್ ಆಗ್ಲಿ. ಇವ್ನು ವೀಕ್ ಆಯ್ತಾನ. ಈಗ ವೀಕೆ, ಅವಾಗ ಚೆನ್ನಾಗಿದ್ದ, ಈಗ ಒಂದ್ ಸ್ವಲ್ಪ ವೀಕ್. ಬಾಡಿ ಬೇಕಾಗುತ್ತೆ. ಇಲ್ಲಾಂದ್ರೆ ಪಲಾವ್ ಹಂಗ ರೈಸ್ ಜೊತೆ ತಿನ್ಬೋದು. ಪಲಾವ್ ಒಂದು 100 ರೂಪಾಯಿ. ತಮಿಳ್ನಾಡು ಹಂಗೆ ಮಾಡೋದು, ಹಾಲಿನಡಿ ಬರೋದಿಲ್ಲ ಅಂದೊಳಕ್ಕೆ ಇದು ಯಾವಾಗ ಇರೋದು. ಪಲಾವ್ಗೆ ಹಾಕ್ಬೇಕಾರುವ ಬಿಸಿನೀರಲ್ಲಿ ಫಸ್ಟ್ ಬಿಸಿನೀರಿಗೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಇದು ಟೇಸ್ಟ್ ಆಗಿ ಬರುತ್ತೆ. ಇಲ್ಲ ಸಪ್ಲೆ ಪಲಾವ್ ಜೊತೆ ಸಪ್ಲೆ ಮಾಡ್ತೀನಿ ಟೊಮೆಟೊ ಬಾಕಿ ಅಲ್ಲಿ ತರಕಾರಿ ಮಾಡ್ತೀನಿ ಹಾಕಿ. ನಾವು ಇಲ್ಲಿ ಹೋಗ್ರೆ ಅಂಜೂರ ಎಲ್ಲ ಹಾಕಿರಪ್ಪ. ಅಂಜೂರ ತಿನ್ನೋದೇ ಹಿಂಸೆ, ಅದೊಂದೇ. ಇನ್ನು ಎಲ್ಲಾನು ತಿನ್ಬೋದು, ಅಂಜೂರ ಒಂದ್ ಮಾತ್ರ ಮಕ್ಕ ತಿನ್ನಂಗಿರೋದು. ಅದಕ್ಕೆ ನಮ್ಮ ಗೊತ್ತಾ ಡ್ರೈ ಅದನ್ನೇ ತಿನ್ಬಿಡ್ತಿದ್ವಿ. ನಮ್ಮಂತರ್ಗೆ ಇದೇ ಲೋಕಲ್ ಪ್ರೋಟೀನ್, ಹೈ ಪ್ರೋಟೀನ್ ಲೋಕಲ್ ಸೋರ್ಸ್. ಕಡಿಮೆ ರೇಟಲ್ಲಿ ಜಾಸ್ತಿ ಪ್ರೋಟೀನ್ ಇದೇ ಸಿಗೋದು ಸೋಯಾ ಚಂಕ್ಸ್. ನೋಡಿ ಗಾಯ್ಸ್, ನನ್ನ ತಮ್ಮ ಎಷ್ಟು ಕಲ್ತ್ಕೊಂಡ್ಬಿಟ್ಟವನೆ ಪ್ರೋಟೀನ್ ಬಗ್ಗೆ ಎಲ್ಲ ಮಾತಾಡ್ತವನೆ. ಸೊ ಗಾಯ್ಸ್, ಇವಾಗ ಹೊರಟ್ವಿ, ಬಿಡಕ್ ಬಂದಿದ್ರು. ಬಾಯ್ ಬಾಯ್ ಬಾಯ್. ಸೊ ಬಸ್ ಬಂದಿದೆ, ಬಸ್ ಹೊತ್ಕೊಂಡು ಸೀದಾ ಸೀಟ್ ಇಲ್ವಾ ಗಾಯ್ಸ್? ಬಸ್ಸೇ ಹೋಯ್ತು, ನಾವೇನು ಇಲ್ಲೇ ಇದೀವಿ. ಸೀಟ್ ಇಲ್ಲ. ನೆಕ್ಸ್ಟ್ ಬಸ್ ಲೇಟ್ ಆಗಿ ಮುಂಚೆ ಖಾಲಿ ಹೊಡಿತೀವಿ. ಬರೋವರೆಗೂ ವೇಟ್ ಮಾಡ್ಬೇಕು. ಬಡವರ ಬಸ್ ಸ್ಟ್ಯಾಂಡ್ ನೋಡೋಣ ಯಾವ್ದು ಬರುತ್ತೆ ನೆಕ್ಸ್ಟ್ ಬಸ್ಸು. ಸೀಟ್ ಇಟ್ಕೊಂಡೆ ಹೋಗ್ಬೇಕು. ನೋಡುವ, ಬೆಳಿಗ್ಗೆ ಡ್ಯೂಟಿಗೆ ಬೇರೆ ಹೋಗ್ಬೇಕು. ಸೊ ಗೈಸ್, ಇವಾಗ ಬಸ್ ಸಿಕ್ತು, ಬಸ್ ಹತ್ತಿದ್ದೀವಿ. ಇವಾಗ ಎಲ್ಲ ಸೀದಾ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅಷ್ಟೊಂದು ಕೆಲಸ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್.